ಸುವ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಕುರುಬನು, ಆ ಬಾಗಿಲು, ಆ ಕುರಿ ಹಿಂಡು. ರೀಪ್ರಿನ್ಸ್ ಪುಟ 4157, ಪುಟದ ಸಂಖ್ಯೆ 16 ಮತ್ತು 17. ಸುವಾರ್ಥ ಯುಗದ ಪರ್ಯಂತರವಾಗಿ ಆಕಾಶದ ಕೆಳಗೆ ರಕ್ಷಣೆ ಹೊಂದಲು ನೀಡಲಾಗಿರುವ ಆ ಒಂದೇ ನಾಮವನ್ನು ಎಂದೂ ಕೇಳದಿರುವ ಒಂದು ದೊಡ್ಡ ಗುಂಪು ಇರುವುದೆಂಬುದನ್ನು ಯಾರೂ ಅಲ್ಲಗಳೆಯಲಾರರು. ಹೀಗಾಗಿ ಕರ್ತನ ಹಿಂಡಿಗೆ ಸೇರುವ ಅವಕಾಶವನ್ನು ಅವರು ಎಂದೂ ಹೊಂದಿರುವುದಿಲ್ಲ. ಆ ಒಂದೇ ನಾಮವನ್ನು ತಿಳಿಯದೆ ಅವರು ಪರಲೋಕಕ್ಕೆ ಹೋಗಿರುವುದೆಂಬುದು ಸತ್ಯವೇದದಲ್ಲಿ ಆಧಾರರಹಿತವಾದದ್ದು ಮತ್ತು ಅಯುಕ್ತವಾದದ್ದು. ಅಲ್ಲದೆ ಅವರು ರಕ್ಷಣೆ ಹೊಂದುವ ಅವಕಾಶವನ್ನು ಹೊಂದದೆ ನಿತ್ಯ ಯಾತನೆಗೆ ಹೋಗುವರೆಂಬುದು ಸಹ ಅದರಂತೆಯೇ ಸತ್ಯವೇದದಲ್ಲಿ ಆಧಾರರಹಿತವಾದದ್ದು ಮತ್ತು ಅಯುಕ್ತವಾದದ್ದು. ಈ ಸುವಾರ್ಥ ಯುಗದಲ್ಲಿ ಆಯಲ್ಪಟ್ಟವರಾದ ಚಿಕ್ಕ ಹಿಂಡನ್ನು 1000 ವರ್ಷದ ಆಳ್ವಿಕೆಯಲ್ಲಿ ತನ್ನ ಅಧಿಪತಿಗಳನ್ನಾಗಿಯೂ ಯಾಜಕರನ್ನಾಗಿಯೂ ಬಳಸಿಕೊಂಡು ತನ್ನ ಕೃಪಾನುಗ್ರಹಗಳನ್ನು ಇವರೆಲ್ಲರಿಗೂ ತೋರಿಸುವವನಾಗಿ ಅವರಿಗೆ ಮಾನವ ಹಿಂಡಿನ ಅಂಗಗಳಾಗಿ ಕೂಡಿ ಬರುವ ಅವಕಾಶವನ್ನು ಒದಗಿಸಿ ಅವರಿಗೆ ನಿತ್ಯ ಜೀವವನ್ನು ಅನುಗ್ರಹಿಸಲು ಸಂತೋಷವುಳ್ಳವನಾಗಿರುವನೆಂಬುದನ್ನು ಸತ್ಯವೇದವು ಸಮ್ಮತವೂ ಸಮಂಜಸವೂ ಸಹ ಆಗಿರುವುದು. ಒಂದೇ ಹಟ್ಟಿ ಆದರೂ ಒಂದೇ ಹಿಂಡು ಇರದು. ಆಗ ಒಂದೇ ಹಟ್ಟಿ ಇರುವುದು, ಒಬ್ಬನೇ ಕುರುಬನಿರುವನು ಎಂದು ಸಾಮಾನ್ಯ ಭಾಷಾಂತರವು ಹೇಳುವುದು. ಆದರೆ ಇದನ್ನು ಗ್ರೀಕ್ ಭಾಷಾ ಮೂಲಕವೂ ಸಮರ್ಥಿಸುವುದಿಲ್ಲ. ಇದನ್ನು ರಿವೈಸ್ಡ್ ವರ್ಷನ್ ಹಾಗೂ ಡಯಲಾಕ್ಟಕ್ನಲ್ಲಿ ಸೂಕ್ತವಾಗಿ ಹೀಗೆ ಭಾಷಾಂತರಿಸಲಾಗಿರುವುದು: ಆಗ ಒಂದೇ ಹಿಂಡು, ಒಬ್ಬನೇ ಕುರುಬನೂ ಇರುವನು. ಇದು ಅಪೊಸ್ತಲನ ಹೇಳಿಕೆಗೆ ಪೂರ್ಣವಾಗಿ ಸರಿ ಹೊಂದುತ್ತದೆ. ಹೇಗೆಂದರೆ, ಕಾಲವು ಪರಿಪೂರ್ಣವಾದಾಗ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಒಬ್ಬನಲ್ಲಿ, ಅಕ್ಷರಾರ್ಥದಲ್ಲಿ ಒಬ್ಬ ಮುಖ್ಯಸ್ಥನ ಕೈ ಕೆಳಗೆ, ಅಂದರೆ ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದು. ಅಂತಿಮವಾಗಿ ದೇವರ ಸೃಷ್ಟಿಗಳೆಲ್ಲವೂ ಈ ಹಿರಿ ಕುರುಬನ ನೇತೃತ್ವದಲ್ಲಿರುತ್ತವೆ. ಆತನು ಈಗ ಕ್ರೈಸ್ತ ಸಭೆಯ, ಅಂದರೆ ಚಿಕ್ಕ ಹಿಂಡಿನ ಮುಖ್ಯಸ್ಥನಾಗಿರುವನು. ಆತನು ಮುಂದೆ ಪುನರುದ್ಧಾರವಾದ ಮಾನವ ಕುಲದ ಮೇಲೂ ಅಲ್ಲದೆ ದೇವದೂತರ ಮೇಲೆಯೂ ಮುಖ್ಯಸ್ಥನಾಗುವನು. ಹಿಂಡು ಒಂದೇ ಆಗಿರುವುದು, ಆದರೆ ಕುರಿಗಳು ಹಲವಾರು ಸ್ವಭಾವಗಳಾಗಿದ್ದು ಬೇರೆ ಬೇರೆ ಮಠಗಳಲ್ಲಿನ ಜೀವಿಗಳಾಗಿರುವವು. ಲಿಖಿತವಾಗಿರುವಂತೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಅನೇಕ ವಿಭಾಗಗಳು, ಅನೇಕ ಮಠಗಳು, ಆದರೆ ಎಲ್ಲವೂ ಹೊಂದಾಣಿಕೆಯಿಂದಿದ್ದು ಭವ್ಯವಾಗಿರುವವು. ಆದರೆ ಈ ಎಲ್ಲ ಅಂತಸ್ತುಗಳಲ್ಲಿ ಅತ್ಯುನ್ನತವಾದುದೆಂದರೆ ಅದು ಕರ್ತನು ಈ ಸುವಾರ್ಥ ಯುಗದಲ್ಲಿನ ಮೊದಲಗಿತ್ತಿಯ ವರ್ಗವಾದ ಚಿಕ್ಕ ಹಿಂಡಿಗೆ ನೀಡಲು ಆಹ್ವಾನಿಸಿರುವ ಮಹಿಮಾ ಪದವಿ. ನಾವು ಆತನ ಸ್ವರಕ್ಕೆ ಕಿವಿಗೊಡುವವರಾಗಿರೋಣ. ನಾವು ಆತನ ಹೆಜ್ಜೆಗಳ ಜಾಡನ್ನು ಅನುಸರಿಸುವವರಾಗಿರೋಣ. ನಾವು ದೇವರಿಂದ ಕರೆಯಲ್ಪಟ್ಟದ್ದನ್ನು, ಆಯಲ್ಪಟ್ಟದ್ದನ್ನು ದೃಢಪಡಿಸಿಕೊಳ್ಳುವವರಾಗಿರೋಣ.